ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಲಂಡನ್ ಮಾದರಿಯ ಡಬಲ್ ಡೆಕ್ಕರ್ ಬಸ್ಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಅಂದ್ರೆ ಈ ಬಸ್ಗಳು ಮೈಸೂರಿನ ದಸರಾ ವೇಳೆ ಕೂಡ ಸಾಕಷ್ಟು ಖ್ಯಾತಿಯನ್ನ ಪಡ್ಕೊಂಡಿತ್ತು. ಸದ್ಯ ಪ್ರವಾಸೋದ್ಯಮವನ್ನ ಉತ್ತೇಜಿಸೋ ದೃಷ್ಟಿಯಿಂದ ಪ್ರವಾಸೋದ್ಯಮ ಇಲಾಖೆ ಈ ಡಬಲ್ ಡೆಕ್ಕರ್ ಬಸ್ಗಳಿಗೆ ಚಾಲನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಈ ಡಬಲ್ ಡೆಕ್ಕರ್ ಬಸ್ನಲ್ಲಿ ನಾವು ಸಂಚಾರ ಮಾಡಬೇಕಂದ್ರೆ ಟಿಕೆಟ್ ಬೆಲೆ ಎಷ್ಟು, ಬೆಂಗಳೂರಿನ ಯಾವೆಲ್ಲ ಜಾಗಗಳನ್ನ ನೋಡಬಹುದು, ಹಾಗೆ ಆನ್ಲೈನ್ ಅಲ್ಲಿ ಕೂಡ ಹೇಗೆ ಬುಕ್ ಮಾಡ್ಕೋಬೇಕು, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಈ ಬಸ್ನ ಒಳಭಾಗದಲ್ಲಿ ಆಂಬಿಯನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಮೊದಲು ನೋಡ್ಕೊಂಡ್ ಬರೋಣ ಬನ್ನಿ. ಡಬಲ್ ಡೆಕ್ಕರ್ ಹೆಸರೇ ಹೇಳೋ ಹಾಗೆ ಎರಡು ಡೆಕ್ಕರ್ಗಳಿರುತ್ತೆ. ಮೊದಲ ಡೆಕ್ ಅಂದ್ರೆ ಫಸ್ಟ್ ಡೆಕ್ ನಲ್ಲಿ ಟೋಟಲ್ 24 ಸೀಟ್ಸ್ ಇರುತ್ತೆ. 24 ಜನ ಕೂತ್ಕೊಂಡು ಆರಾಮಾಗಿ ಸಂಚಾರ ಮಾಡಬಹುದು. ಫಸ್ಟ್ ಡೆಕ್ ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ, ಅಂದ್ರೆ ಮೇಲ್ಛಾವಣಿ ಇರುವಂತದ್ದು ಫಸ್ಟ್ ಡೆಕ್ ನಲ್ಲಿ. ಹಾಗೆ ಈ ಬಸ್ ನಲ್ಲಿ ಸಂಚಾರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಎಲ್ಲಿಗೆ ಬರಬೇಕು ಅಂದ್ರ ನೀವು ಬೆಳಗ್ಗೆ 10 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದ ಮುಂಭಾಗದ ಆವರಣಕ್ಕೆ ಬಂದ್ರೆ 10:00ವರೆಗೆ ಮೊದಲ ಬಸ್ ಕಾರ್ಯಾಚರಣೆ ಆರಂಭ ಮಾಡುತ್ತೆ. 10 ಗಂಟೆಯಿಂದ 1 ಗಂಟೆವರೆಗೂ ಪ್ರತಿ ಅರ್ಧ ಗಂಟೆಗೆ ಒಂದೊಂದು ಬಸ್ ಕಾರ್ಯಾಚರಣೆ ಮಾಡುವಂತದ್ದು. ಆ ಬಳಿಕ ಸ್ವಲ್ಪ ಬ್ರೇಕ್ ನ ನಂತರ 3:30ಯಿಂದ 8 ಗಂಟೆವರೆಗೂ ಸತತವಾಗಿ ಅರ್ಧ ಗಂಟೆಗೆ ಬಸ್ ಕಾರ್ಯಾಚರಣೆ ಇರುತ್ತೆ. ಹೀಗಾಗಿ ಬೆಳಗ್ಗೆ 10 ಗಂಟೆಗೆ ಬಂದ್ರೆ ಅಥವಾ ಬಸ್ ಹೊರಡೋ ಅರ್ಧ ಗಂಟೆಗೂ ಮುಂಚೆ ನೀವು ರವೀಂದ್ರ ಕಲಾಕ್ಷೇತ್ರದ ಮುಂಭಾಗದ ಆವರಣಕ್ಕೆ ಆಗಮಿಸಿದ್ರೆ ನೀವು ಬಸ್ ನಲ್ಲಿ ಸಂಚಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಂಡ್ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ತರದ ಸರ್ಕಾರಿ ದಾಖಲಾತಿಗಳು ನಡೆಯೋದಿಲ್ಲ. ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ, ಈ ರೀತಿ ಶಕ್ತಿ ಯೋಜನೆ ಮುಖಾಂತರ ನೀವು ಸಂಚಾರ ಮಾಡೋ ಹಾಗಿಲ್ಲ. ಇದಕ್ಕೆ ಪ್ರತಿ ದಿನಕ್ಕೆ ₹180 ಆದಂತ ಒಂದು ಪಾಸ್ ಇರುತ್ತೆ. ನೀವು ಪ್ರತಿಯೊಬ್ಬರಿಗೂ ಕೂಡ ₹180 ಪಾವತಿ ಮಾಡಿ ಬಸ್ ನಲ್ಲಿ ರೌಂಡ್ ಹಾಕಬಹುದು. ಡಬಲ್ ಡೆಕ್ಕರ್ ಬಸ್ ನ ಎರಡನೇ ಡೆಕ್ ಇದು, ಅಂದ್ರೆ ಓಪನ್ ಆಂಬಿಯನ್ಸ್ ಇರುವಂತ ಜಾಗ. ನೀವು ಇಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡಿದ್ರೆ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶವನ್ನ ನೋಡಿ ಎಂಜಾಯ್ ಮಾಡ್ತಾ ಟ್ರಾವೆಲ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಸಿಗುತ್ತೆ. ಈ ಒಂದು ಡಬಲ್ ಡೆಕ್ ಅಂದ್ರೆ ಸೆಕೆಂಡ್ ಡೆಕ್ ನಲ್ಲಿ ಒಟ್ಟು 20 ಸೀಟ್ಸ್ ಇದೆ. 20 ಜನ ಆರಾಮಾಗಿ ಕೂತ್ಕೊಂಡು ಟ್ರಾವೆಲ್ ಅನ್ನ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರುವಂತದ್ದು. ರವೀಂದ್ರ ಕಲಾಕ್ಷೇತ್ರದಿಂದ ಹೊರಡುವಂತ ಈ ಬಸ್ ಎಲ್ಲೆಲ್ಲಿ ಟ್ರಾವೆಲ್ ಮಾಡುತ್ತೆ ಗೊತ್ತಾ? ರವೀಂದ್ರ ಕಲಾಕ್ಷೇತ್ರ, ಕಾರ್ಪೊರೇಷನ್, ವಿಧಾನಸಭಾ, ಹಡ್ಸನ್ ಸರ್ಕಲ್, ಹೀಗೆ ಅಲ್ಲಿಂದ ಆ ಭಾಗದಿಂದ ಮತ್ತೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರುತ್ತೆ. ಒಟ್ಟು 45 ನಿಮಿಷಗಳ ಕಾಲ ಈ ಬಸ್ ನಲ್ಲಿ ಸಂಚಾರ ಮಾಡಬಹುದು ₹180ಗೆ. ಡಬಲ್ ಡೆಕ್ಕರ್ ಬಸ್ ನ ಮತ್ತೊಂದು ವಿಶೇಷತೆ ಏನ್ ಗೊತ್ತಾ? ಎಲ್ಲಾ ಬಸ್ಗಳಲ್ಲಿ ಕೊಡೋ ತರ ಟಿಕೆಟ್ ಗಳನ್ನ ಈ ಬಸ್ ಅಲ್ಲಿ ಕೊಡೋಲ್ಲ. ಒಂದು ಬ್ಯಾಂಡ್ ಕೊಡ್ತಾರೆ. ನೀವು ಹೊರಡುವಾಗ ಆ ಬ್ಯಾಂಡ್ ನ ಹಾಕೊಂಡು ವಾಪಸ್ ಎಲ್ಲ ಸಂಚಾರ ಮುಗಿದ ಮೇಲೆ ಮತ್ತೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಾಗ ಆ ಬ್ಯಾಂಡ್ ಅನ್ನ ತೆಗಿಬೇಕಾಗತ್ತೆ. ಹಾಗೆ ಮತ್ತೊಂದು ವಿಚಾರ, ಈ ಬಸ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ರೆ ಸೀಟ್ ಹೇಗೆ ರಿಸರ್ವ್ ಮಾಡಬೇಕು ಗೊತ್ತಾ? www.kstdc.com ವೆಬ್ಸೈಟ್ ಅಲ್ಲಿ ಕೂಡ ನೀವು ಸೀಟ್ ನ ಮುಂಗಡವಾಗಿ ಅಂದ್ರೆ ರಿಸರ್ವ್ ಮಾಡಿಟ್ಕೋಬಹುದು. ಹಾಗೆ ಆಫ್ಲೈನ್ ಅಲ್ಲಿ ಕೂಡ ಬಂದು ನೀವು ಟಿಕೆಟ್ ಅನ್ನ ಖರೀದಿ ಮಾಡಬಹುದು. ಹಾಗೆ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕರೆ ಮಾಡೋ ಮುಖಾಂತರ ಕೂಡ ನೀವು ಸೀಟ್ ನ ರಿಸರ್ವ್ ಮಾಡಬಹುದು. ಸೊ ಮತ್ತ್ಯಾಕ್ ತಡ, ನಿಮಗೂ ಡಬಲ್ ಡೆಕ್ಕರ್ ಅಲ್ಲಿ ಓಡಾಡಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸೆ ಆಗ್ತಾ ಇದೆಯಾ? ಹಾಗಾದ್ರೆ ಟೈಮ್ ಮಾಡಿಕೊಂಡು ಒಂದ್ಸಲಿ ಡಬಲ್ ಡೆಕ್ಕರ್ ಅಲ್ಲಿ ಸಂಚಾರ ಮಾಡಿ ಎಂಜಾಯ್ ಮಾಡಿ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಚಂದನಾ ಶೆಟ್ಟಿ, ಬೆಂಗಳೂರು.